ದಿನಾಂಕ 23/4/2025 ಕರ್ನಾಟಕ ಲೋಕ ಮಾಸಪತ್ರಿಕೆ 23ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ವಿಶೇಷ ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಲಾಯಿತು. ಇದರ ಉದ್ಘಾಟನೆಯನ್ನು ಶ್ರೀಯುತ ಸನ್ಮಾನ್ಯ ಸಂತೋಷ್ ಹೆಗಡೆಯವರು, ಮಾಜಿ ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿಗಳು, ಬೆಂಗಳೂರು, ಮತ್ತು ಸನ್ಮಾನ್ಯ ಶ್ರೀ ಮಂಡಿಕೆರೆ ಗೋಪಾಲ್ರವರು, ಅಧ್ಯಕ್ಷರು, ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್, ಹಾಗೂ ಈ ಕಾರ್ಯಕ್ರಮದ ಆಯೋಜಕರುಗಳಾದ ಸನ್ಮಾನ್ಯ ಶ್ರೀ ಬಿ ಬಸವರಾಜರವರು, ಸಂಸ್ಥಾಪಕರು ಹಾಗೂ ಸಂಪಾದಕರು, ಹಾಗೆ ಸಹ ಸಂಪಾದಕರು ಶ್ರೀ ರಾಘವೇಂದ್ರ ಹಾಗೂ ಸನ್ಮಾನ್ಯ ಶ್ರೀ ಸಿ.ಎಸ್. ನಾಗರಾಜ್ ಮುಖಂಡರುಗಳು ಈ ಸಂದರ್ಭದಲ್ಲಿ ಹಾಜರಿದ್ದು, ಇದರ ವರದಿಗಾರರಾದ ಮೈಸೂರಿನ ವರದಿಗಾರರಾದ ಸುರೇಶ್ರವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸಿದರು. ಸನ್ಮಾನ್ಯ ಶ್ರೀ ಸಂತೋಷ್ ಹೆಗಡೆಯವರು ಮಾತನಾಡಿದರು. ಹಾಗೆ ಶಿವಪ್ರಸಾದ್, ಕಾಂಗ್ರೆಸ್ ಮುಖಂಡರು ಮತ್ತು ವಕೀಲರು ಸಹ ಈ ಸಂದರ್ಭದಲ್ಲಿ ಮಾತನಾಡಿದರು. ಸಾಮಾಜಿಕ ನ್ಯಾಯ, ಸಮಾನತೆ ಮತ್ತು ಎಲ್ಲ ರಾಜಕೀಯ ಪಕ್ಷಗಳು ಸರ್ವರಿಗೂ ಆದರ್ಶವಾಗುವಂತೆ ಎಚ್ಚರಗೊಳಿಸುವುದೇ ನಮ್ಮ ಈ ಮಾಸಪತ್ರಿಕೆಯ ಉದ್ದೇಶ ಎಂದು ಇದರ ಸಂಪಾದಕರಾದ ಬಸವರಾಜ್ ಅವರು ತಿಳಿಸಿದರು. ಅನೇಕ ಗಣ್ಯರಿಗೆ ಸನ್ಮಾನಿಸಲಾಯಿತು ಮತ್ತು ಪತ್ರಿಕಾ ಬಳಗದವರು ಹಾಗೂ ಓದುಗರಿಗೂ ಸಹ ಉಪಸ್ಥಿತರಿದ್ದರು. ನೆರವೇರಿಸಿಕೊಳ್ಳಲಾಗುತ್ತಿದೆ. ಅವರಿಗೆ ಹೃದಯದ ಧನ್ಯವಾದಗಳು. ಇವತ್ತು ಕರ್ನಾಟಕ ಲೋಕ ಮಾಸಪತ್ರಿಕೆಯ ಒಂದು 23ನೇ ವರ್ಷದ ವಾರ್ಷಿಕೋತ್ಸವಕ್ಕೆ ನನ್ನ ಅತಿಥಿಯಾಗಿ ಕರೆದಿದ್ದರು. ತುಂಬ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನೆರವೇರಿಸಿದ್ದಾರೆ. ನಮ್ಮ ಸುರೇಶ್ ಸರ್ ಅವರು ಎಲ್ಲ ಅವರ ಆತ್ಮೀಯ ತಂಡ, ನಮ್ಮ ಬಸವರಾಜರವರು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಆ ಒಂದು 23ನೇ ವರ್ಷದ ಕರ್ನಾಟಕ ಲೋಕ ಪತ್ರಿಕೆಗೆ ಆರ್ಥಿಕ ಶುಭಾಶಯಗಳನ್ನು ಅರ್ಪಿಸ್ತಾ, ಹಾಗೂ ಇಂದು 23ನೇ ವರ್ಷದ ಒಂದು ವಿಶೇಷ ಸಂಚಿಕೆಯನ್ನು ಸಹ ಅವರು ಅನಾವರಣಗೊಳಿಸಿದ್ದಾರೆ. ಅದಕ್ಕೂ ಸಹ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಪತ್ರಿಕಾ ವರ್ಗದ ಒಂದು ಜವಾಬ್ದಾರಿ ಇವತ್ತು ಅತ್ಯಂತ ಗಂಭೀರವಾದ ಸ್ವರೂಪದಲ್ಲಿದೆ ಮತ್ತು ಅವರ ಜವಾಬ್ದಾರಿಯಿಂದ ಎಲ್ಲ ಸಮಾಜದ ನಾಗರಿಕರನ್ನು ಹೆಚ್ಚಿಸುವಂಥ ಕಾರ್ಯವನ್ನು ಎಲ್ಲ ಪತ್ರಿಕಾ ಮಿತ್ರರು ಮಾಡಬೇಕಾಗಿದೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಅವರೆಲ್ಲರಿಗೂ ಹೆಚ್ಚಿನ ಒಂದು ಶಕ್ತಿ ಹಾಗೂ ತೇಜಸ್ಸು, ಜೊತೆಗೆ ಅವರು ಹೆಚ್ಚಿನ ಕಾರ್ಯಪ್ರವೃತ್ತರಾಗುವಂತೆ ಅವರನ್ನು ಪ್ರೇರಣೆಗೊಳಿಸಬೇಕು ಅಂತೇಳಿ ಅವರೆಲ್ಲರಿಗೂ ಶುಭಾಶಯಗಳನ್ನು ಕೋರ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.